ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ 2023ನಲ್ಲಿ ನಡೆದ ಪ್ರಶ್ನೆ ಪತ್ರಿಕೆಯಿಂದ ICT ಮೇಲಿನ 5 ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ A1 ಸೀರೀಸನ್ನು ಫಾಲೋ ಮಾಡ್ತಾ ಇದ್ದೀವಿ. ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ 2026 ಪ್ರಿಪರೇಷನನ್ನು ಮಾಡ್ತಾ ಇದ್ದೀರಾ, ಸೊ ಅಕ್ಟೋಬರ್ 11 ರಂದು ಕೆಸೆಟ್ ಎಕ್ಸಾಮಿನೇಷನ್ ನಡೆಯೋದಿದೆ. ಸೊ ಇನ್ನೇನು ಆಗಸ್ಟ್ ಅಥವಾ ಸೆಪ್ಟೆಂಬರ್ನಲ್ಲಿ ನೋಟಿಫಿಕೇಶನ್ ಕೂಡ ರಿಲೀಸ್ ಆಗುತ್ತೆ. ಸೊ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ, ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ 2026ಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಪೇಪರ್ 1ಗಾಗಿ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಈ ಒಂದು ಕೋರ್ಸ್ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ಕೊಡ್ತಾ ಇದ್ದೀವಿ, ಸಾಕಷ್ಟು MCQ ಲೆಕ್ಚರ್ಸ್ಗಳನ್ನು ನೀಡ್ತಾ ಇದ್ದೀವಿ, 50 ಮಾಕ್ ಟೆಸ್ಟ್ಗಳನ್ನು ಕೊಡ್ತಾ ಇದ್ದೀವಿ, ನೋಟ್ಸನ್ನು ನೀಡ್ತಾ ಇದ್ದೀವಿ, 5000+ MCQs PDF ಅನ್ನು ಕೊಡ್ತಿದ್ದೀವಿ. ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡ್ತೀವಿ ಮತ್ತು ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸನ್ನು ಕೂಡ ಕೊಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲೀಷ್ ಮತ್ತು ಕನ್ನಡ ಎರಡು ಲ್ಯಾಂಗ್ವೇಜ್ನಲ್ಲಿ ದೊರೀತಾ ಇದೆ. ಸೊ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಬೇಕು, ರಿಜಿಸ್ಟರ್ ಮಾಡಬೇಕು ಮತ್ತು ಇಲ್ಲಿ ಸ್ಟೋರ್ ಅಂತ ಇರುತ್ತೆ. ಸ್ಟೋರ್ನಲ್ಲಿ ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಆಗ್ತಾ ಇದೆ. ಸೊ ಅದೇ ರೀತಿಯಾಗಿ ಪೇಪರ್ 2ಗಾಗಿ ಕೆಳಗೆ ಕೊಟ್ಟ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಆ್ಯಂಡ್ MCQ ಸೆಟ್ಟನ್ನು ಕೂಡ ಕೊಡ್ತಾ ಇದ್ದೀವಿ. ಇದಕ್ಕೂ ಕೂಡ ನೀವು ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗ್ಬೋದು. ಸೊ ಹಾಗಾದರೆ ಲೆಟ್ ಅಸ್ ಮೂವ್ ಟು ದಿ ಕ್ವಶನ್ಸ್. ಹಿಯರ್ ದ ಫಸ್ಟ್ ಕ್ವಶನ್ ಇಸ್, which one of the following organizations maintain the database related to allocation of IP address of the internet? ಈ ಕೆಳಗಿನ ಸಂಸ್ಥೆಗಳಲ್ಲಿ ಯಾವುದು ಇಂಟರ್ನೆಟ್ IP ವಿಳಾಸ ಹಂಚಿಕೆಗೆ ಸಂಬಂಧಿಸಿದ ಡೇಟಾಬೇಸ್ ಅನ್ನು ನಿರ್ವಹಿಸುತ್ತದೆ? ಆಪ್ಷನ್ ಎ ವರ್ಲ್ಡ್ ವೈಡ್ ವೆಬ್ ಕನ್ಸೋರ್ಟಿಯಂ, ಆಪ್ಷನ್ ಬಿ ಇಂಟರ್ನೆಟ್ ಎಂಜಿನಿಯರಿಂಗ್ ಟಾಸ್ಕ್ ಫೋರ್ಸ್, ಆಪ್ಷನ್ ಸಿ ಇಂಟರ್ನೆಟ್ ಕಾರ್ಪೊರೇಷನ್ ಫಾರ್ ನೇಮ್ಸ್ ಆ್ಯಂಡ್ ನಂಬರ್ಸ್, ಆಪ್ಷನ್ ಡಿ ಇಂಟರ್ನೆಟ್ ಸೊಸೈಟಿ. Yes, here the right answer for this question is ICANN. So Internet Corporation for Assigned Names and Numbers. Option C ಇಲ್ಲಿ ಸರಿಯಾಗಿದೆ. So ICANN it stands for Internet Corporation for Assigned Names and Numbers. It is responsible for coordinating the global internet's unique identifiers. It includes IP address allocation and also domain names. And this ICANN it is going to coordinate IP address allocation, domain names and also other unique internet identifiers. And when it comes to W3C means World Wide Web Consortium. So it develops and maintains web standards. And IETF, Internet Engineering Task Force, it develops internet technical standards and protocols. Then ISOC, Internet Society, it promotes the development and open use of the internet. So here the right answer will be ICANN. Match the following. Let us move to the answer directly. So option A is correct here. Internet is related to public network, intranet is related to private network, then extranet is related to virtual private network, Ethernet is local area network. ಸೊ ಇಲ್ಲಿ ಇಂಟರ್ನೆಟ್ ಎಂಬುದಕ್ಕೆ ಸರಿಯಾದ ಉತ್ತರ ಸಾರ್ವಜನಿಕ ನೆಟ್ವರ್ಕ್ ಆಗಿದೆ. ಇಂಟ್ರಾನೆಟ್ಗೆ ಸರಿಯಾದ ಉತ್ತರ ಖಾಸಗಿ ನೆಟ್ವರ್ಕ್ ಆಗಿದೆ. ಎಕ್ಸ್ಟ್ರಾನೆಟ್ಗೆ ಸರಿಯಾದ ಉತ್ತರ ವರ್ಚುವಲ್ ಖಾಸಗಿ ನೆಟ್ವರ್ಕ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಈಥರ್ನೆಟ್ಗೆ ಸರಿಯಾದ ಉತ್ತರ ಲೋಕಲ್ ಏರಿಯಾ ನೆಟ್ವರ್ಕ್ ಆಗಿದೆ. ಸೊ ಇಂಟರ್ನೆಟ್ ಇಟ್ ಈಸ್ ಅ ಪಬ್ಲಿಕ್ ನೆಟ್ವರ್ಕ್. It is a worldwide network accessible to the public. Intranet it is a private network. It is restricted to with an organization. And extranet it is virtual private network. It is going to provide authorized external users secure access to organizations private network. Ethernet it is a common networking technology used for local area networks. So here option A is correct. Next question is, in which year was the EduSat, the first Indian satellite built exclusively to serve educational sector, launched? ಶೈಕ್ಷಣಿಕ ವಲಯಕ್ಕೆ ಸೇವೆ ಸಲ್ಲಿಸಲು ಪ್ರತ್ಯೇಕವಾಗಿ ನಿರ್ಮಿಸಲಾದ ಮೊದಲ ಭಾರತೀಯ ಉಪಗ್ರಹವಾದ ಎಜುಸ್ಯಾಟ್ ಅನ್ನು ಯಾವ ವರ್ಷದಲ್ಲಿ ಆರಂಭಿಸಲಾಯಿತು? ಆಪ್ಷನ್ ಎ 1984, ಆಪ್ಷನ್ ಬಿ 1994, ಆಪ್ಷನ್ ಸಿ 2004, ಆಪ್ಷನ್ ಡಿ 2014. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ 2004. So EduSat it was launched on 20 September 2004. Remember it was launched by the ISRO, Indian Space Research Organization. It was India's first dedicated educational satellite, and it was designed to provide communication services for education. It includes distance education, tele-education,
teacher training, interactive educational programs, and connectivity between educational institutions. Next question is match the following. The right answer is option B. Physical classroom, offline synchronous, then the virtual classroom, online synchronous, hybrid classroom, online offline asynchronous, recorded video, online offline asynchronous. ಸೊ ಇಲ್ಲಿ ದೈಹಿಕ ತರಗತಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಫ್ಲೈನ್ ಸಿಂಕ್ರನಸ್. ಜೊತೆಗೆ ವರ್ಚುವಲ್ ತರಗತಿ ಇದಕ್ಕೆ ಸರಿಯಾದ ಉತ್ತರ ಆನ್ಲೈನ್ ಸಿಂಕ್ರನಸ್. ಹೈಬ್ರಿಡ್ ತರಗತಿಗೆ ಸರಿಯಾದ ಉತ್ತರ ಆನ್ಲೈನ್ ಆಫ್ಲೈನ್ ಅಸಮಕಾಲಿಕ. ರೆಕಾರ್ಡ್ ಮಾಡಿದ ವಿಡಿಯೋ ಆನ್ಲೈನ್ ಆಫ್ಲೈನ್ ಅಸಿಂಕ್ರನಸ್. ಸೊ ಇಲ್ಲಿ ಆಪ್ಷನ್ ಬಿ ಸರಿಯಾಗಿದೆ. ಸೊ ಫಿಸಿಕಲ್ ಕ್ಲಾಸ್ ರೂಮ್ ಇಟ್ ಈಸ್ ಆಫ್ಲೈನ್ ಸಿಂಕ್ರನಸ್. ಇಟ್ ಈಸ್ ಬಿಕಾಸ್ ಟೀಚರ್ ಅಂಡ್ ಸ್ಟೂಡೆಂಟ್ಸ್ ಇಂಟರಾಕ್ಟ್ ಫಿಸಿಕಲಿ ಅಟ್ ದ ಸೇಮ್ ಟೈಮ್. ಸೊ ಇಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳು ಒಂದೇ ಸ್ಥಳದಲ್ಲಿ ಮುಖಾಮುಖಿ ಚರ್ಚೆಯನ್ನು ಮಾಡೋದ್ರಿಂದ ಇದು ಫಿಸಿಕಲ್ ಕ್ಲಾಸ್ ರೂಮ್ಗೆ ಉದಾಹರಣೆ ಆಗಿದೆ. ವರ್ಚುವಲ್ ಕ್ಲಾಸ್ ರೂಮ್ ಮೀನ್ಸ್ ಇಟ್ ಈಸ್ ಆನ್ಲೈನ್ ಸಿಂಕ್ರನಸ್. ಟೀಚರ್ ಅಂಡ್ ಸ್ಟೂಡೆಂಟ್ಸ್ ಇಂಟರಾಕ್ಟ್ ಆನ್ಲೈನ್ ಇನ್ ರಿಯಲ್ ಟೈಮ್ ಲೈವ್ ಕ್ಲಾಸಸ್. ಸೊ ಇಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಆನ್ಲೈನ್ನಲ್ಲಿ ಇಂಟರ್ನೆಟ್ ಮೂಲಕ ಲೈವ್ ಆಗಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇದು ವರ್ಚುವಲ್ ಕ್ಲಾಸ್ ರೂಮ್ಗೆ ಉದಾಹರಣೆ ಆಗಿದೆ. ಹೈಬ್ರಿಡ್ ಕ್ಲಾಸ್ ರೂಮ್ ಮೀನ್ಸ್ ಆನ್ಲೈನ್ ಅಂಡ್ ಆಫ್ಲೈನ್ asynchronous, combines online and face-to-face learning with learning activities that may occur at different times. ಸೊ ಇದಕ್ಕೆ ಇಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ತರಗತಿಗಳನ್ನು ಮಿಕ್ಸಪ್ ಮಾಡುವುದಕ್ಕೆ ನಾವು ಏನಂತ ಕರಿತೀವಿ, ಹೈಬ್ರಿಡ್ ಕ್ಲಾಸ್ ರೂಮ್ ಅಂತ ಕರಿತೀವಿ. ರೆಕಾರ್ಡೆಡ್ ವಿಡಿಯೋ ಇಟ್ ಮೇ ಬಿ ಆನ್ಲೈನ್ ಆರ್ ಆಫ್ಲೈನ್ asynchronous. ಲರ್ನರ್ಸ್ ಕ್ಯಾನ್ ವಾಚ್ ದ ರೆಕಾರ್ಡೆಡ್ ಕಂಟೆಂಟ್ ಅಟ್ ದೇರ್ ಕನ್ವಿನಿಯನ್ಸ್. ಸೊ ಇಲ್ಲಿ ಲರ್ನರ್ ಮತ್ತು ಟೀಚರ್ ಮತ್ತು ಲರ್ನರ್ ಇಬ್ರು ಕೂಡ ಎಟ್ ಎ ಸೇಮ್ ಟೈಮ್ ಇರಬೇಕಂತಿಲ್ಲ, ಯಾವಾಗ ಬೇಕಾದರೂ ಲರ್ನರ್ ವಿಡಿಯೋಗಳನ್ನ ನೋಡ್ಕೊಳ್ಬಹುದು. ನೆಕ್ಸ್ಟ್ ಕ್ವಶನ್ ಇಸ್ ವಿಚ್ ಈಸ್ ಅನ್ ಅಲ್ಟರ್ನೇಟ್ ಟರ್ಮ್ ರೆಫರಿಂಗ್ ಟು ವೆಬ್ಸೈಟ್ ಡೊಮೇನ್ ನೇಮ್. ವೆಬ್ಸೈಟ್ ಡೊಮೇನ್ ಹೆಸರನ್ನು ಉಲ್ಲೇಖಿಸುವ ಪರ್ಯಾಯ ಪದ ಯಾವುದು? ಆಪ್ಷನ್ ಎ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್, ಆಪ್ಷನ್ ಬಿ ಯುನಿಕ್ ರಿಸೋರ್ಸ್ ಲೊಕೇಟರ್, ಆಪ್ಷನ್ ಸಿ ವೆಬ್ ರಿಸೋರ್ಸ್ ಐಡೆಂಟಿಫೈಯರ್, ಆಪ್ಷನ್ ಡಿ ವೆಬ್ ರಿಸೋರ್ಸ್ ಲೊಕೇಟರ್. The right answer is option A, uniform resource locator. So here URL it stands for uniform resource locator. It is the address used to locate a resource on internet. In common usage, website domain name forms an important part of URL. ಓಕೆ ಫ್ರೆಂಡ್, ದಿಸ್ ಈಸ್ ಅಬೌಟ್ ಟುಡೇ ಸೆಷನ್ಸ್. ಯಾರೆಲ್ಲ ವಿದ್ಯಾರ್ಥಿಗಳು KSET 2026 ಪ್ರಿಪ್ರೇಷನ್ ಅನ್ನು ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಈ ಪೇಪರ್ 1ಗಾಗಿ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಇದರಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್, MCQs ಲೆಕ್ಚರ್ಸ್, 50 ಮಾಕ್ ಟೆಸ್ಟ್, ನೋಟ್ಸ್, 5000+ MCQs PDF ಎಲ್ಲವನ್ನ ಇಂಗ್ಲೀಷ್ ಮತ್ತು ಕನ್ನಡ ಎರಡು ಲ್ಯಾಂಗ್ವೇಜ್ನಲ್ಲಿ ಕೊಡ್ತಾ ಇದ್ದೀವಿ. ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗಿ, ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ನ ಮೂಲಕ ಜಾಯ್ನ್ ಆಗಿ. ಸೊ ಪೇಪರ್ 2ಗಾಗಿ ಕೆಳಕೊಟ್ಟ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಆ್ಯಂಡ್ MCQ ಸೆಟ್ ಅನ್ನು ಕೂಡ ಕೊಡ್ತಾ ಇದ್ದೀವಿ. ಇದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.